ಏನು ಯಜಮಾನ್ರೆ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಾಗಿ ರೌಡಿಗಳ ತರ ತಲೆ ಪಟ್ಟಿ ಕಟ್ಕೊಂಡಿದ್ರಲ್ಲ ನಿಮಗ್ ನಾಚಿಕೆ ಆಗಲ್ಲ? ತಪ್ಪಂಗ್ ನಿಂತ್ಕಳೆ, ಒಂದು ಬೆಳಗ್ಗೆಯಿಂದ ನನ್ನ ತಲೆ ನೋವ್ತಾ ಇದೆ. ತಲೆನೋವು ಇನ್ನೂ ಕಡಿಮೆ ಆಗ್ಲೇ ಇಲ್ವಾ? ಎಲ್ಲಿ ಕಡಿಮೆ ಆಗಿದೆ? ನನ್ನ ತಲೆ ಎಲ್ಲಿ ಸಿಡಿದು ಚೂರ ಆಗ್ಬಿಡುತ್ತೋ ಅನ್ನೋ ಭಯಕ್ಕೆ ನಾನು ಈ ಟವಲ್ ಕಟ್ಕೊಂಡಿದ್ದೀನಿ. ನಾನೊಂದ್ ಸ್ವಲ್ಪ ಒತ್ಲಾ? ಬೇಡವಾ, ನೀನ್ ತಲೆ ಒತ್ತದು, ಅದನ್ನ ನಿಮ್ಮ ಅಕ್ಕ ನೋಡ್ಬಿಟ್ಟು ಬಂದು ನನ್ ಕತ್ತೊತ್ತದು ಯಾವನೇ ಬೇಕು. ಡಾಕ್ಟರ್ ಬರ್ಲಿ, ಅವರೇ ಬಂದ ಏನೇನು ಒತ್ತಬೇಕೋ ಓದ್ತಾರೆ, ನಾನು ಒತ್ತಿಸ್ಕೊತೀನಿ. ಏನಯ್ಯ ಪಾಂಡ್ರಂಗ ಭಜನೆ ಮಾಡ್ತಾ ಇದೀಯಾ? ಹ್ಞೂ ಡಾಕ್ಟ್ರೆ, ರಾಘವೇಂದ್ರ ಸ್ವಾಮಿ ಆರಾಧನೆ ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ. ಅಲ್ಲ, ಈ ಮನೇಲಿ ಯಾರಿಗೋ ದೊಡ್ಡ ರೋಗ ಅಂದ್ರು. ಯಾರಿಗೆ ದೊಡ್ಡ ರೋಗ? ಅದು ಡಾಕ್ಟ್ರೆ ನನಗೇನೆ ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ಹೌದೌದು, ತಲೆ ಕೆಡ್ಸ್ಕೊಂಡ್ರೆ ತಲೆನೋವು ಬಂದೇ ಬರುತ್ತೆ. ಅಲ್ಲಯ್ಯ, ಈ ದೇಶಗಳ ನಾಯಕರೇ ತಲೆ ಕೆಡ್ಸ್ಕೊಳ್ಳೋದು, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಡಾಕ್ಟ್ರೆ, ಹಬಿಗೆ ಯಾಕೆ ಹೆಡ್ಡೇಕ್ ಬಂತು? ಅದಕ್ಕೆ ಏನ್ ರೀಸನ್ ಅಂತ ಹೇಳ್ತೀರಾ? ನೋಡಿಯಮ್ಮ, ತಲೆನೋವಿನಲ್ಲಿ 108 ತಲೆನೋವಿದೆ. ಓ ಮೈ ಗಾಡ್, ಹೆಡ್ಡೇಕ್ ಅಲ್ಲಿ 108 ಟೈಪ್ಸ್ ಇದೆಯಾ? ಯಾ ನೋಡಿಯಮ್ಮ, ಅದರಲ್ಲಿ ಅರ್ಧ ತಲೆನೋವು, ಪೂರ್ತಿ ತಲೆನೋವು, ಸೈಡ್ ತಲೆನೋವು, ಆಹಾರ ವ್ಯತ್ಯಾಸ ಆದಾಗ ಆಗೋ ತಲೆನೋವು, ಹೆಂಡತಿ ಬೈದಾಗ ಆಗೋ ತಲೆನೋವು, ಟಿವಿ ನೋಡಿದ್ರೆ ಬರೋ ತಲೆನೋವು, ಸಿನಿಮಾ ನೋಡಿದ್ರೆ ಬರೋ ತಲೆನೋವು. ಇದು ಎಂಥ ತಲೆನೋವು ಅನ್ನೋದು ಒಬ್ಬ ಡಾಕ್ಟರ್ಗೆ ಮಾತ್ರ ಗೊತ್ತು. ಹೂ ಇಸ್ ದ ಗ್ರೇಟ್ ಡಾಕ್ಟರ್? ಇನ್ಯಾರಮ್ಮ? ನಾನೇ. ಪಾಂಡ್ರಂಗ, ನಿನ್ನ ಮನೆ ದೇವ್ರು ನೆನ್ಸ್ಕೊ. ಹೇ ಗಂಡುಗಲೇಶ್ವರ, ಗಂಡುಗಲೇಶ್ವರ, ಗಂಡುಗಲೇಶ್ವರ. ಇವನಿಗೆ ಬಂದಿರೋದು 26ನೇ ತಲೆನೋವು. 26ನೇ ತಲೆನೋವಾ? ವಾಟ್ ಯು ಮೀನ್ ಬೈ ದಟ್? ಬಹುಶಃ ಹೆಂಡತಿನೋ ಪ್ರೇಯಸಿನೋ ಬೈದಿರ್ಬೇಕು. ಹಬಿ, ನಾನಂತೂ ನಿಮಗ್ ಬೈದಿಲ್ಲ. ಯಾರೇ ಅಲ್ಲ ಬರೋ? ಶಿವನೇ ರೇ, ಜಾಸ್ತಿ ಜಂಬಲ್ತೀನಿ ಇವ್ರೆ, ನನಗೆ ಯಾರೇ ಲವರ್ ಇದ್ದಾರೆ? 26ನೇ ತಲೆನೋವು ಜೊತೆಗೆ 68 ತಲೆನೋವು ಮಿಕ್ಸ್ ಆಗ್ಬಿಟ್ಟಿದೆ. ಡಾಕ್ಟ್ರೆ, ಈಗಾಗಲೇ ಮನೆ ಮುಂದೆ ಎಲ್ಲ ತಲೆ ತಿಂತಾ ಇದ್ದಾರೆ, ಅವ್ರ ಜೊತೆಗೆ ನೀವು ಸೇರ್ಕೊಂಡ್ರ? 109ನೇ ತಲೆನೋವು. ನೀವು ಇರೋದೇ 108 ತಲೆನೋವು. 109 ಯಾವ್ದಯ್ಯ? ನೀವೇ ಡಾಕ್ಟ್ರೆ, ನೀವು ಸುಮ್ಮನೆ ಬರ್ತೀರಾ, ಚೆಕ್ ಮಾಡ್ದಂಗೆ ಆಕ್ಟಿಂಗ್ ಮಾಡ್ತೀರಾ, ಚೆನ್ನಾಗಿ ಕಾಫಿ ತಿಂಡಿ ತಿಂತೀರಾ, ಪೀಸಿಸ್ಕೊಳ್ತೀರಾ, ಹೋಗ್ತೀರಾ. ನೀವು ಕೊಟ್ಟಿರೋ ಮಾತ್ರೆಗಳಿಂದ ಯಾರಿಗೂ ಏನು ವಾಸಿ ಆಗಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತು. ಏ ದಂಡಪಿಂಡ, ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ನೀವು ತಲೆ ಕುಟ್ಬಿಡ್ತೀನಿ ಅಷ್ಟೇ. ನಾನು ಯಾರು? 3-in-1 ಡಾಕ್ಟ್ರು. ಆಯುರ್ವೇದಿಕ್, ಹೋಮಿಯೋಪತಿ, ಅಲೋಪತಿ, 3 ಮಿಸ್ ಆದ್ರೆ ಪೇಷಂಟ್ ಸ್ಥಿತಿ. ಮೊದ್ಲು ಅದನ್ನ ಮಾಡಿ ಮುಗಿಸಿ ಡಾಕ್ಟ್ರೆ. ಡಾಕ್ಟ್ರೆ, ಹಬಿ ಮಾತ್ ಯಾಕೆ ಹೇಳ್ತೀರಾ? ಸ್ವಲ್ಪ ಅವ್ರ ಹೆಡ್ಡೇಕ್ ನ ಇಳಿಸ್ಬೋದಾ? ನೋಡ್ಯಾ ಪಾಂಡ್ರಂಗ, ತಗೋ ಈ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಕ್ಯಾಮ್ರಾ ಕಡೆ ನೋಡ್ಕೊಂಡು ತಲೆನೋವು ಹೊರಟೋಯ್ತು ಅಂತ ಹೇಳಿ ಹೋಗ್ಬಿಡುತ್ತೆ. ಆ ಥರ ಯಾಕೆ ಹೇಳ್ಬೇಕು ಡಾಕ್ಟ್ರೆ? ಜಾಹೀರಾತುಗಳಲ್ಲಿ ಹಾಗೆ ಕಡೆ ಹೇಳೋದು, ನೀನು ಹೇಳು. ತಲ್ಲ ಹೊರಟೋಯ್ತು. ಏನಾಯ್ತು? ತಲ್ಲ ವಿಡು ಜಾಸ್ತಿ ಆಗುತ್ತೆ ಕಣ್ರಿ. ನಿಮ್ಗೆ ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಗುಜರಿಲಿ ಮೆಡಿಕಲ್ ಪುಸ್ತಕ ಸಿಗುತ್ತಂತೆ, ಒಂದ್ಸಲ ಹೋಗಿ ಓದ್ಕೊಂಡ್ ಬಂದ್ಬಿಡ್ತಿಲ್ಲ. ಪಾಂಡುರಂಗ, ನಿನ್ನ ತಲೆ ಹಾಳಾಗೋಗ್ಲಿ. ನೋಡು, ನಿನ್ನ ತಲೆ ಸಿಡಿದು 108 ಚೂರಾದ್ರು ನಾನು ಬರಲ್ಲ. ಬದುಕಿದ್ರೆ ಮುಂದಿನ ಸಲ ಬಂದಾಗ ನಿನ್ನ ಹತ್ರ ಫೀಸ್ ತಗೋತೀನಿ. ಡಾಕ್ಟ್ರೆ, ಕಾಫಿ? ಮುಂದಿನ ಸಲ ಬಂದ ಕುಡಿತೀನಿ. ಡಾಕ್ಟ್ರೆ, ನಿಂತು ಸೊಂಟ ನೋವು ಬಂದ್ಬಿಟ್ಟಿದೆ, ಸ್ವಲ್ಪ ನೋಡ್ತಿಲ್ಲ? ಮುಂದಿನ ಸಲ ಬಂದಾಗ ನೋಡ್ತೀನಿ. ಮುಂದೆ ಮಾತಾಡ್ತಾ ಇದ್ರೆ ಗೋಡೆ ಕೂತ್ಬಿಡ್ತೀನಿ. ಸ್ವಲ್ಪ ಜಾಗ ಬಿಡಮ್ಮ. ಅಷ್ಟೊಂದು ತಲೆ ನೋವ್ತಾ ಇದ್ಯಾ? ನನ್ನ ಸಂಕಷ್ಟ ಯಾರ ಮುಂದೆ ಅಂತ ಹೇಳ್ಕೊಳ್ಳಪ್ಪ. ಹಿಂದಿನ ಕಾಲದಲ್ಲಿ ಅದು ಯಾವನೋ ಒಬ್ಬ ರಾಜ ತನ್ನ ಮಗಳಿಗೆ ಬಂದಿರತಕ್ಕಂಥ ಹೊಟ್ಟೆ ನೋವನ್ನು ಯಾರು ವಾಸಿ ಮಾಡ್ತಾರೋ ಅವ್ರಿಗೆ ಒಂದು ಅರ್ಧ ರಾಜ್ಯನೂ ತನ್ನ ಮಗಳನ್ನೇ ಕೊಡ್ತೀನಿ ಅಂತ ಹೇಳಿದ್ನಂತೆ. ನನಗೆ ಕೊಡೋದಕ್ಕೆ ಅರ್ಧ ರಾಜ್ಯನೂ ಇಲ್ಲ, ಮಗಳೂ ಇಲ್ಲ. ಏನಪ್ಪ ಮಾಡ್ಲಿ? ಯಾರು ಎಲ್ಲರೂ ಸರಿ ಕೆಲಸ ಇಲ್ಲ. ಯಾರು ನನ್ನ ತಲೆನೋವನ್ನು ವಾಸಿ ಮಾಡ್ತಾರೋ ಅವ್ರಿಗೆ ಈ ಗಂಡುಗಲಿ ವಂಶದ ಕಳೆದನ ಕೊಟ್ಬಿಡ್ತೀನಿ. ಅಮ್ಮ, ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ ಮೀಟ್ ಮಾಡಿದೆ. ಅವರು ಈ ಪುಡಿ ಕೊಡಿ, ನಿಮ್ಮ ಅಣ್ಣ ಏನ್ ತಲೆನೋವೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಏನ್ ಸರಿ ಹೋಗುತ್ತೆ ನಿನ್ ತಲೆಕಾಯಿ? ನಾನು ಬೇರೆ ದೊಡ್ಡ ಡಾಕ್ಟರ್ ಹತ್ರ ಹೋಗಿದ್ದೆ. ಅವರು ಈ ಮಾತ್ರೆ ಕೊಟ್ಟು ಇದನ್ನ ಪುಡಿ ಮಾಡಿ ನಿಮ್ಮ ಮಗನಿಗೆ ಕುಡಿಸಿ ತಲೆನೋವೆಲ್ಲ ಪುಡಿ ಆಗಿ ಹೋಗುತ್ತೆ ಅಂತ. ರಂಗತ್ತೆ, ತಲೆನೋವು ಪುಡಿ ಆಗಲ್ಲ, ತಲೆನೇ ಪುಡಿ ಆಗ್ಬಿಡುತ್ತೆ. ನಮ್ಮ ಹರ್ಬಲ್ ಡಾಕ್ಟ್ರು ಯಾವ್ದೋ ವಿಶೇಷವಾದ ಎಲೆನ ತಂದು ಅದರಿಂದ ಈ ಔಷಧ ಮಾಡ್ಕೊಟ್ಟಿದ್ದಾರೆ. ಇದನ್ನ ಯಾರು ಕುಡಿದ್ರೆ ಎಂತ ತಲೆನೋವಿದ್ರು ಮಂಗ ಮಾಯ. ಭಗವಂತ,
ನನ್ನ ಕೈಲಿ ತಲ್ಲವು ತಡ್ಕೊಳಕ್ ಆಗಲ್ಲ. ಯಾರಾದ್ರೂ ಬಂದು ವಾಸಿ ಮಾಡ್ಬಾರ್ದು. ಹಬಿ, ನಾನ್ ತಂದಿರೋ ಈ ತಲೆನೋವು ಮಾತ್ರ ತಗೊಳ್ಳಿ, ನಿಮ್ ತಲೆನೋವು ಒಂದೇ ಸಲ ವಾಸಿ ಆಗ್ಬಿಡುತ್ತೆ. ಹಾಗೆ ನಿಮ್ ಕೈಯಲ್ಲಿರೋ ಬಂಗಾರದ ಕಡ್ಗನ ನನಗೆ ಕೊಡಿ, ನಾನು ಅದನ್ನ ಕರಗಿಸಿ ಕಾಲುಂಗ್ರ ಮಾಡಿಸ್ಕೊಂಡ್ಬಿಡ್ತೀನಿ. ಮಾಡ್ಸ್ಕೊತೀರಾ? ಅಣ್ಣಯ್ಯ, ನಾನ್ ತಂದಿರೋ ಈ ಪುಡಿ ಕುಡಿ, ನಿನ್ ತಲೆನೋವೆಲ್ಲ ಬೇಗ ವಾಸಿ ಆಗುತ್ತೆ. ಎಲ್ಲಾರ್ಗು ಆ ಕಡ್ಗದ ಮೇಲೆ ಕಣ್ಣು. ಪಟ್ರಾಗ ನಾನ್ ತಂದಿರೋ ಈ ಹರ್ಬಲ್ ಔಷಧಿ ಕುಡಿಯೋ, ಆಗ ನಾನ್ ಬೇಡ ಅಂದ್ರು ನೀನೇ ನಿನ್ ಕೈಯಾರೆ ನಿನ್ ಕಡ್ಗ ನನಗ್ ತೋರಿಸ್ಬಿಡ್ತೀಯ. ಸಾಕು ಸುಮ್ಮನಿಲ್ಲ. ನಾನಿರೋದು ಯಾಕೋ ಮಗನೇ, ನಾನ್ ತಂದಿರೋ ಈ ಮಾತಿನ ಪುಡಿ ಪುಡಿ ಮಾಡಿ ಕುಡಿದಾರೆ ನಿನ್ ತಲೆನೇ ಪುಡಿ ಪುಡಿ ಆಗ್ಬಿಡುತ್ತೆ. ಏನು ಯಜಮಾನ್ರೆ, ಇದ್ರಲ್ಲಿ ಒಂದ್ ಪುಡಿನ ಪ್ರೀತಿಯಿಂದ ಬೆರೆಸಿದೀನಿ. ಇದನ್ನ ಕುಡಿದ್ರೆ ನಿಮ್ ತಲೆನೋವೆಲ್ಲ ಮಂಗ ಮಾಯ. ಹಬಿ, ನೀವು ನಾನ್ ತಂದಿರೋ ಈ ಟ್ಯಾಬ್ಲೆಟ್ ತಗೋಬೇಕು. ಇಲ್ಲ ಇಲ್ಲ, ನಾನ್ ತಂದಿರೋ ಟ್ಯಾಬ್ಲೆಟ್ ತಗೋಬೇಕು. ಮಾತ್ರನೇ ತಗೋಬೇಕು. ಮಗನೇ, ನಾನ್ ತಂದಿರೋ ಮಾತ್ಲನೇ ನೀನ್ ತಗೋಬೇಕು. ಯಾಕೆ ಎಲ್ರು ಹೀಗಾಡ್ತೀರಾ? ತಂದಿರೋದನ್ನೆಲ್ಲ ಕೊಡಿ, ಒಟ್ಟಿಗೆ ಬೆರೆಸ್ಕೊಡೋಣ. ಏನೇ ಇದು ಒಳ್ಳೆ ಕಲ್ಗಟ್ಸ್ತಾ ಇದೆಯಲ್ಲೇ. ಎಲ್ಲದನ್ನು ಒಂದರಲ್ಲೇ ಮಿಕ್ಸ್ ಮಾಡ್ಬಿಟ್ಟಿದ್ದೀರಲ್ಲ, ಕುಡ್ದಾದ್ಮೇಲೆ ಹೊಟ್ಟೆ ಒಳಗಡೆ ಹೋಗಿ ಏನು ಗಡಬಡ ಆಗಲ್ಲ ತಾನೆ? ಏನು ಯಜಮಾನ್ರೆ, ನಾನ್ ಇರ್ಬೇಕಾದ್ರೆ ನೀವ್ ಯಾಕೆ ಭಯ ಬೀಳ್ತೀರಾ? ಈಗೇನೋ ನೀವೇ ಕುಡಿತೀರಾ, ಇಲ್ಲ ನಾನೇ ಕುಡಿಸ್ಲಾ? ಚಂಪ, ಸಾಕು ಸುಮ್ಮನೆ. ಯಾವಾಗ್ಲೂ ನನ್ನ ಹಬಿಗೆ ಕುಡ್ಸಕ್ಕೆ ಕಾಯ್ತಾ ಇರ್ತಾಳೆ. ಏನು ಬೇಕಾಗಿಲ್ಲ, ನಾನೇ ಕುಡ್ಸ್ತೀನಿ, ಕೊಡು. ಯಾರೋ ಒಬ್ರು ಕುಡ್ಸಿಪ್ಪ, ತಲ್ಲ ವಾಸಿ ಆಗ್ಬಿಟ್ರೆ ಸಾಕು. ನನ್ನ ತಲ್ಲ ವಾಸಿ ಆಗೋಯ್ತು. ನೋಡಿದ್ರ ಅಭಿ, ನಿಮ್ ತಲೆನೋ ವಾಸಿ ಆಗಿದ್ದು ನಾನ್ ಕೊಟ್ಟ ಟ್ಯಾಬ್ಲೆಟ್ ಇಂದಾನೆ. ಇಲ್ಲ ಇಲ್ಲ, ನಾನ್ ಕೊಟ್ಟ ಪುಡಿಯಿಂದಾನೆ. ಇಲ್ಲ, ಇದು ನಂದು ಹರ್ಬಲ್ ಎಫೆಕ್ಟ್. ನಾನ್ ಕೊಟ್ಟ ಮಾತ್ಲಿಂದಲೇ ವಾಸಿ ಆಗಿತ್ತು. ಏನು ಇಲ್ಲ, ಏನು ಯಜಮಾನ್ರೆ, ನಾನು ಆ ಪುಡಿನ ಪ್ರೀತಿಯಿಂದ ಮಿಕ್ಸ್ ಮಾಡಿ ಕೊಟ್ನಲ್ಲ, ಅದಕ್ಕೆ ನಿಮ್ ತಲೆನೋ ಹೋಗಿದ್ದು. ಮತ್ತೆ ತಲ್ಲ ಶುರುವಾಗ್ಬಿಟ್ಟು. ಹಬಿ, ಮೋಸ್ಟ್ಲಿ ಇದು ನಾನ್ ಕೊಟ್ಟ ಟ್ಯಾಬ್ಲೆಟ್ ಇಂದ ಹೀಗಾಗಿಲ್ಲ ಅನ್ಸುತ್ತೆ. ಬಾಯ್. ನಾನ್ ಕೊಟ್ಟ ಪುಡಿನ ಅಂತ ಅಲ್ವೇ ಅಪ್ಪ. ಹರ್ಬಲ್ ನಲ್ಲಿ ಈ ತರ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲಪ್ಪ. ಏನು ಯಜಮಾನ್ರೆ, ನಾನ್ ಯಾವ ಪುಡಿನೂ ಪ್ರೀತಿಯಿಂದ ಬೆಸ್ಕೊಟ್ಟಿಲ್ಲ, ನಿಮಗ್ ಕೊಟ್ಟು ಇಲ್ಲ. ಮೇಲೆ ಆ ಕಡ್ಗನ ನನಗೆ ಕೊಡೋದು. ನಿಮ್ಗೆ ಕೊಟ್ಬಿಡ್ತಾನೆ, ನಂಗೆ ಕೊಡೋದು. ನೋ, ಹಿ ಹ್ಯಾಸ್ ಟು ಗಿವ್ ಇಟ್ ಟು ಮೀ. ಹಬಿ, ತಲೆನೋವು ಹೋಯ್ತಾ? ಮಗನೇ, ಚೆನ್ನಾಗಿ ನಿದ್ದೆ ಬಂತಪ್ಪ. ಏನು ಯಜಮಾನ್ರೆ, ಅಡ್ಗೆ ಮನೆಗೆ ಬಂದ್ರೆ ಕೆನೆ ಕಾಫಿ ಮಾಡ್ಕೊಡ್ತೀನಿ. ತಲೆನೋವು ಇನ್ನೂ ಹಾಗೆ ಇದೆ, ನಿದ್ದೆ ಸರಿಯಾಗಿ ಬರಲೇ ಇಲ್ಲ. ಏನ್ ಹೇಳ್ತಾ ಇದೀಯಾ? ಅಡುಗೆ ಮನೆಗೆ ಬರ್ತೀನಿ, ಕೆನೆ ಹಾಕಿರ ಕಾಫಿ ಕೊಡು ನಡಿ. ಅಕ್ಕ ಗಿಕ್ಕ ಅಂದ್ರೆ ಪಕ್ಕಿ ಮುರಿದು ಬಿಡ್ತೀನಿ. ಪಕ್ಕಿ ಮುರಿಯ ಮಾತ್ ಪಕ್ಕದಲ್ಲಿರ್ಲಿ. ನಿಮ್ ಯಜಮಾನ್ರೆ ನಿಮಗ್ ಬೇಡ ಅಂದ್ರೆ ನನಗ್ ಮಾರ್ಬಿಟ್ರಿ, 5 ಕೋಟಿ ರೂಪಾಯಿ ಕೊಂಡ್ಕೊಂಡು ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು. ಬಾಯ್, ದಿಸ್ ಇಸ್ ಟೂ ಮಚ್ ಆಗೋಯ್ತು. ಹೀಗೆ ಮಾತಾಡ್ತಿದ್ರೆ ಮನೆಯಿಂದ ಕಿಕ್ಔಟ್ ಮಾಡ್ಬೇಕಾಗುತ್ತೆ. ಅದ್ ಹೇಗೆ ಕಿಕ್ಔಟ್ ಮಾಡ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಡ್ಬಂದವ್ರು ನೀವ ಅಲ್ಲ ತಾನೆ? ಅಂದ್ಮೇಲೆ ನನ್ನನ್ನ ಈ ಮನೆಯಿಂದ ಕಿಕ್ಔಟ್ ಮಾಡೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಿಕ್ಔಟ್ ಮಾಡಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಕಾಲ್ ಮುರಿದು ಬಿಡ್ತೀನಿ. ಏನು ಯಜಮಾನ್ರೆ, ಊಟ ಮಾಡಿಸ್ಲಾ? ಆ ಫೈಲ್ ಟೇಬಲ್ ಕೆಳಗಡೆ ಇದೆ. ಅವಳು ಕೇಳಿದ್ದು ಊಟ ಮಾಡಿಸ್ಲಾ ಅಂತ. ಎಲ್ಲರೂ ಕೊಟ್ಟ ಮಾತ್ರೆ ಕುಡಿದು ನನ್ನ ಮಗನ ತಲೆ ಕೆಟ್ಟು ಹೋಗಿದೆ. ಡಾಕ್ಟರ್ನ ಕಳಿಸಿ, ಇಲ್ಲಾಂದ್ರೆ ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಿನ ತಲೆ ಹೊರಟೋಗುತ್ತೆ. ಪಾಂಡ್ರಂಗ, ಏನು ಆಗಿದೆ ನಿನಗೆ? ಯಾಕೋ ಈ ತರ ಆಡ್ತಾ ಇದ್ಯಾ? ನಿನ್ನಿಂದಾಗಿ ಜಾತಿ ಅವ್ರಿಗೆ ಎಂತ ಕೆಟ್ಟ ಹೆಸರು ಗೊತ್ತೇನೋ? ಬೇಕಿದ್ರೆ ನೀನ್ ನನಗೆ ಬಯ್ಯೋ ಬಯ್ಯೋ ಬಯ್ಯೋ. ಅಲ್ಲೇ ಕೆಟ್ಕೊಳಕ್ ನೀನು, ರಿಪೇರಿ ಮಾಡಕ್ ನಾನಾ? ಏನೇ ಆಗಿದೆ ಪಾಂಡ್ರಂಗ ನಿಂಗೆ? ಸುಮ್ಮನೆ ಇಲ್ಲಿಂದ ತೆಪ್ಪಗೆ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಹಿಡ್ಕೊಂಡು ಮಕ್ ಮಾಡ್ಬಿಡ್ತೀನಿ. ಕತ್ತೆ ರಾಸ್ಕಲ್ ಅಯೋಗ್ಯಂತಂದು ಇವನ್ ಬೈತೇನ ನನಗ? ಆಗ್ಲೇ ನನಗೂ ಬೈ ಅಂತ ಹೇಳಿದ್ದೆ, ಈಗ ನಿಮಗೂ ಬೈತಿದ್ದಾನೆ ಅಷ್ಟೇ. ಏನೇ ಪಾಂಡ್ರಂಗ, ಒಳ್ಳೆ ಲೂಸ್ ತರ ಆಡ್ತಾ ಇದ್ಯಾ? ಹಬಿ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ, ಯಾರ ಜೊತೆನೂ ಟಾಕ್ ಮಾಡಬೇಡಿ. ಹಾಗಂದ್ರೆ ಹಾಗಮ್ಮ, ಅವ್ರು ಮಾತಾಡ್ಲಿಲ್ಲ ಅಂತ ಅಂದ್ರೆ ನನ್ಗೆ ಇವ್ರು ಏನ್ ಕಾಯಿಲೆ ಅಂತ ಗೊತ್ತಾಗಬೇಕು ಬೇಡವಾ? ಡಾಕ್ಟ್ರೆ, ಯಾವನ್ ಲೂಸು? ನೀವು ಲೂಸು. ನನ್ನ ಲೂಸು ಅಂತದಲ್ಲಮ್ಮ. ಅಲ್ಲ, ನಾವ್ ಯಾಕೆ ಮಾತಾಡ್ಬಾರ್ದು ಅಂತ? ಯಾವಾಗ್ಲೂ ಕೇಳಿದ ಪ್ರಶ್ನೆಗೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಉತ್ತರ ಕೊಡ್ತಾನೆ. ಸ್ವಲ್ಪ ರಿಪೇರಿ ಮಾಡ್ಬಾರ್ದ? ಮನೆಯವರೆಲ್ಲ ಸೇರ್ಕೊಂಡು ತಲೆ ಕೆಡಿಸ್ಬಿಟ್ಟಿದ್ದಾರೆ, ಏನ್ ರಿಪೇರಿ ಅಂತ ಮಾಡ್ಲಿ. ಡಾಕ್ಟ್ರೆ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ. ನಂಗಿರೋದು ಒಬ್ಬರೇ ಯಜಮಾನ್ರು. ಇವ್ರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನು ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಕೋತಾರೆ
ಲಿಪೇಲಿ ಇಂಥ ಲೂಸ್ಗಳನ್ನ ನಾನೇನ್ ರಿಪೇರಿ ಮಾಡ್ಲಿ? ಒಂದ್ ಕೆಲಸ ಮಾಡಿ, ಪ್ರಾಣ ಹೋದ್ಮೇಲೆ ಹೇಳಿ ಕಳ್ಸಿ, ಬಂದು ಫ್ರೀಯೇ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ. ಅಯ್ಯೋ ಏನ್ ನೋಡ್ತಿದ್ರೆ ಯಜಮಾನ್ರೆ? ನಾನು ಯಾರು ಅಂತ ಗೊತ್ತೇನೋ? ಆಕಾಶ. ಅತ್ತೆಯವ್ರ ಹೆಸರು ಆಕಾಶನ? ಮಾತ್ರ ರಂಗಮ್ಮ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ವಾ? ಅಯ್ಯೋ, ಯಾವಾಗ್ಲೋ ಕೇಳೋ ಪ್ರಶ್ನೆಗೆ ಯಾವಾಗ್ಲೋ ಉತ್ತರ ಕೊಡ್ತಾರಲ್ಲ ಅತ್ತೆ. ಏನ್ ಆಗ್ತಿದೆ ಅಂತಾದ್ರೂ ಹೇಳ್ಬಾರ್ದಾ? ಪದ್ದು ಅಭಿ ಟೂ ಮಚ್ ಆಫ್ ಮೆಡಿಸಿನ್ ತಗೊಂಡು ಟೂ ಮಚ್ ಆಗಿ ಆಡ್ತಾ ಇದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಮೊದ್ಲಿನ ತರ ಮಾಡ್ಬೇಕು. ಆ ಜವಾಬ್ದಾರಿ ನಿಮ್ದು. ಸುಮ್ನೆ ಮೊದ್ಲಿನ ತರ ಮಾಡಕ್ಕಾಗುತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ ಅಂಡ್ ಗೋ. ಮಸಾಲೆ ದೋಸೆ ತಿನ್ಕೊಂಡ್ಬಂದು ಆಮೇಲೆ ಒಂದು ರೆಡಿ ಮಾಡ್ತೀನಿ. ಅಣ್ಣ ಹೀಗಾಗಿದೆ, ನಿನ್ ದೋಸೆ ತಿನ್ನಕ್ ಹೋಗ್ಬೇಕಾ? ಈಗೇನ್ ಹೋಗ್ತೀಯ ಅಥವಾ ತಟ್ಬಿಡ್ಲಾ? ಹೋಗ್ತೀನಿರಾ? ಅಲ್ಲೇ ಪಾಂಡ್ರಂಗ, ನನ್ನ ದಪ್ಪ ಚರ್ಮದ ಕೆನ್ನೆ ಮೇಲೆ ಒಂದು ದಡುತಿ ಸೊಳ್ಳೆ ಕೂತಿದೆ. ಅದನ್ನ ನೀನು ಒಡಿಯೋ ಒಡಿಯೋ ಒಡಿಯೋ. ರಾಜ್ಯವ್ರೆ, ಪಾಂಡ್ರಂಗನ್ ತಲೆ ಒಳಗಿರೋ ಮಿಷಿನ್ ಆಫ್ ಆಗ್ಬಿಟ್ಟಿದೆ. ಈಗ ನಾನ್ ಟ್ರೈ ಮಾಡ್ತೀನಿ. ಏನಾಗಿದೆ ನಿಮ್ಗೆ? ಸೊಳ್ಳೆ ಸೊಳ್ಳೆ ಸೊಳ್ಳೆ. ಲೇ ಪಾಂಡ್ರಂಗ, ಸೊಳ್ಳೆ ಕೂತಿದ್ದು ನನ್ ಕೆನ್ನೆ ಮೇಲೆ. ಜಾತಿ ಅವ್ರಿಗೆ ಯಾಕೆ ಹೊಡೆದೆ? ಅಭಿ ಇಷ್ಟು ಜೋರಾಗಿ ಯಾವತ್ತೂ ಬೀಟ್ ಮಾಡಿರ್ಲಿಲ್ಲ ಪದ್ದು. ಬೇಜಾರ್ ಮಾಡ್ಕೊಂಬಿಡಿ. ನೀನು ಪ್ರೀತಿ ಜಾಸ್ತಿ ಆಗಿ ಒಂದ್ ಏಟ್ ಹಾಕ್ಬಿಟ್ಟಿದ್ದಾನೆ. ನೀವು ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸಿ. ಅವನು ಸರಿ ಹೋದ್ರೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಅಭಿ ಬನ್ನಿ, ರೂಮ್ಗೆ ಹೋಗಿ ಗೊತ್ತಾಗಿ ಲವ್ ಮಾಡೋಣ. ಸುಮ್ಮನಿದೆಯಲ್ಲೋ, ಅವಳಾಗೆ ಅವಳು ಕರೀತಿದ್ದಾಳೆ. ಹೋಗೋ ನಡ್ರಿ ಬೆಡ್ರೂಮ್ ಹೋಗೋಣ. ಇಲ್ಲಿಯೂ ಇರಲಾರೆ, ಅಲ್ಲಿಯೂ ಹೋಗಲಾರೆ ಅಂತ ದಾಸರು ನನ್ನ ನೋಡಿ ಹೇಳಿರ್ಬೇಕು. ಏನು ಮಾಡ್ತಿದ್ರು? ಹೆಣ ಕುಯ್ತಿದ್ದೆ. ಓಹೋ ಪಾಪ, ಹೆಣಕ್ ನೋವಾಯ್ತೇನೋ. ನೀನ್ ಕುಯ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. ಡಾಕ್ಟ್ರೆ, ಐ ಆಮ್ ವೆರಿ 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 ಸಾರಿ. ಪದೇ ಪದೇ ನಿಮ್ಮನ್ನ ನಮ್ಮ ಮನೆಗೆ ಕರ್ಸ್ಕೊತಾ ಇದ್ದೀನಿ. ಇವತ್ತು ಬಂದಿದ್ದೀರಲ್ವಾ, ಅಭಿನ ನೀಟಾಗಿ ಚೆಕ್ ಮಾಡಿ ಅವ್ರ ಪ್ರಾಬ್ಲಮ್ ಏನು ಅಂತ ಕಂಡು ಹಿಡಿಲೇಬೇಕು. ಒಂದಾಗೆಲ್ಲ ಚೆಕ್ ಮಾಡ್ತಲೇ ಇದ್ದೀನಮ್ಮ, ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೂ ಬರೋದ್ ಬಂದಿದ್ದೀರಾ, ಒಂದ್ಸಲಿ ಚೆಕ್ ಮಾಡಿ ಹೋಗ್ಬಿಡಿ. ಎಲ್ಲಿ ಪೇಷಂಟು? ಅಲ್ಲಿ ಅಲ್ಲಿ ಬನ್ನಿ ಬನ್ನಿ. ಡಾಕ್ಟ್ರೆ, ಏನಾಗಿದೆ? ಎಲ್ಲಾ ಪಾರ್ಟ್ಸ್ ಸರಿಯಾಗಿದೆಯಮ್ಮ, ಆದ್ರೆ ಇವನ್ ಏನಾಗಿದೆ ಅಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಪಾಂಡ್ರಂಗ, ನೀನೇ ಬಾಯ್ಬಿಟ್ಟು ಮಾತಾಡಯ್ಯ, ಏನಾಗಿದೆ ಅಂತ. ಏನು ಯಜಮಾನ್ರೆ, ಮಾತ್ರೆನೂ ತಗೊಳ್ದೆ ಕೂತಿದ್ದೀರಾ? ಈ ಟೈಮಲ್ಲಿ ನಿಮ್ಮ ಅಪ್ಪ ಬದುಕಿದ್ದೆ ನಿನ್ನ ನೋಡಿ ಅದೆಷ್ಟು ದುಃಖ ಪಡ್ತಿದ್ಲೋ ಏನೋ. ಏನಾಗಿದೆ ಅಂತ ಹೇಳಿ ಡಾಕ್ಟ್ರೆ. ಡಾಕ್ಟ್ರು ನಾನಲ್ಲ, ಅವನು. ಮಾತ್ರೆಗಳು ತಾನೇ ಅಲ್ಲಿ ಬಿದ್ದಿವೆ, ಬಿತ್ಕೊಳ್ಳಿ ಬಿಡಿ. ಗೊತ್ತಾಗೋಯ್ತು. ಪಾಂಡುರಂಗನ್ಗೆ ಯಾವುದೇ ಪ್ರಶ್ನೆ ಹಾಕಿದ್ರೆ ಮೈಂಡಲ್ಲಿ ಆ ಪ್ರಶ್ನೆ ರಿಜಿಸ್ಟರ್ ಆಗಿ ಉತ್ತರ ಕೊಡ್ಬೇಕಾದ್ರೆ ಸಮಯ ಹಿಡಿಯುತ್ತೆ. ಎಕ್ಸಾಕ್ಟ್ಲಿ ಡಾಕ್ಟ್ರೆ, ನೀವು ಹೇಳ್ತಿರೋದು ಕರೆಕ್ಟ್. ಇವ್ರು ಈ ತರ ಲೇಟ್ ಆಗಿ ರಿಯಾಕ್ಟ್ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ನಾನು ಬನ್ನಿ ಹಬಿ ಬೆಡ್ರೂಮ್ಗೆ ಹೋಗಿ ಗೊತ್ತಾಗಿ ಲವ್ ಮಾಡೋಣ ಅಂತ ಕರೆದ್ರೆ ಇವ್ರ ಮದರ್ ಹೇಳ್ತಾರೆ ಬನ್ನಿ ಹೋಗೋಣ ಅಂತ. ಸೈಡ್ ಎಫೆಕ್ಟ್ ಲೇಟ್ ಆನ್ಸರ್ಗೆ ಟ್ಯೂನ್ ಆಗ್ಬಿಟ್ಟಿದೆ. ಸ್ವಿಚ್ ಹಾಕಿ ಅರ್ಧ ಗಂಟೆ ಮೇಲೆ ಬೀದಿ ದೀಪ ಹತ್ಕೊಳ್ಳುತ್ತಲ್ಲ ಹಾಗಾಗಿದೆ. ಈಗ ನೀವು 10 ಪ್ರಶ್ನೆ ಒಂದು ಹಾಕಿದ್ರೆ 10 ಪ್ರಶ್ನೆ ಕೇಳಿದ ಮೇಲೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಡಾಕ್ಟ್ರೆ, ಹೇಗಾದ್ರೂ ಮಾಡಿ ಮೊದಲೇ ಪ್ರಶ್ನೆಗೆ ಹಬಿ ಇಮಿಡಿಯೇಟ್ ಆಗಿ ಆನ್ಸರ್ ಮಾಡಬೇಕು. ಆ ರೀತಿ ಏನಾದ್ರೂ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ನಾನು ಹಬಿನ ಕೇಳ್ತೀನಿ, ಹಬಿ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಗಿವ್ ಮಿ 3000 ಅಂತ. ಅದಕ್ಕೆ ಹಬಿ ಇಮಿಡಿಯೇಟ್ ಆಗಿ 3000 ತೆಗೆದುಕೊಡ್ಬೇಕು. ಆ ರೀತಿ ಮಾಡಿ. ಅದು ನನಗೆ ಗೊತ್ತಿಲ್ಲಮ್ಮ, ನಮ್ ದೊಡ್ಡ ಡಾಕ್ಟರ್ ಕೇಳ್ಕೊಂಡು ಬರ್ತೀನಿ. ಯಾಕೆ ಬಲ್ತಿಲ್ಲ, ಅವಳನ್ನೇ ಕಳಿಸಿ. ಒಳ್ಳೆ ಮೆಂಟ್ಲು ಸವಾಸ ಆಗೋಯ್ತು. ಇಲ್ಲಿ ಕೂತ್ಕೊಂಡೇನ್ ಕತ್ತೆ ಕಾಯ್ತಾ ಇದೀರಾ? ಪಾಂಡುರಂಗ ಗಂಡುಗಲಿ ಹಬಿ ಏನ್ ಮಾಡ್ತಾ ಇದೀಯಾ? ಕತ್ತೆ ಕಾಯ್ತಾರ ನಾನಲ್ಲ ಕಣೆ, ನೀನು. ಹೋಲ್ಡ್ ಯುವರ್ ಟಂಗ್. ನಿಮ್ ತಲೆ ಸರಿ ಇಲ್ಲ ಅಂತ ಸುಮ್ಮನೆ ಇದೀನಿ. ಈ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ತಲೆಗೆ ಹೊಡೆದು ಬಿಡ್ತಾ ಇದ್ದೆ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಟುಗಳು ಏನು ಬಂತು, ಅದೇನಂತ ಹೇಳ್ರಿ. ಎಂತ ಮಗನ್ ಹೆತ್ತಿದಿರಾ ನೋಡಿ. ನಾನು ಹೆತ್ತಾಗ ಅವ್ನು ಚೆನ್ನಾಗೇ ಇದ್ದ. ಯಾವಾಗ ನೀನು ಕಟ್ಕೊಂಡ ಆವಾಗಿಂದ ಮೆಂಟಲಾಗಿದ್ದಾನೆ. ಸುಮ್ಮನೆ ಕೂತೀನಿ ಬರ್ರಿ. ಜಾಜಿಯವ್ರೆ, ಹೇಳಿ ಪದ್ಮಜಾರೆ, ಏನ್ ಸಮಾಚಾರ? ಏನೋ ನಿಮ್ ಯಜಮಾನ್ರು ತುಂಬಾ ಮೈ ಹುಷಾರಿಲ್ಲ ಅಂತ ಕೇಳಿದೆ. ನಂಗೆ ತುಂಬಾ ಬೇಜಾರಾಯ್ತು ರೀ. ಏನಾಯ್ತು? ಅದೇನಾಯ್ತು ಅಂದ್ರೆ ಪದ್ಮಜ, ಏನು ಯಜಮಾನ್ರೆ, ತಲೆ ಕೆಟ್ಟರೋ ಸಮಯದಲ್ಲಿ ಊರೂರ್ ತಿರ್ಗಕ್ ಹೋಗ್ಬೇಡಿ. ಆಚೆ ಏನಾದ್ರೂ ಕಾಲಿಟ್ರೋ ಸಾಲಕ್ಕೆ ತಗೊಂಬಂದು ಬರೇ ಇಟ್ಬಿಡ್ತೀನಿ.
ಯಾವ್ದಕ್ಕೂ ಒಂದ್ಸಲ ಅವ್ರನ್ನ ಮಾತಾಡ್ಸ್ಕೊಂಡ್ ಬರ್ಬೋದಾ? ನಾಟ್ ಅ ಪ್ರಾಬ್ಲಮ್. ನೋಡಿ ಅಲ್ಲೇ ಕೂತಿದ್ದಾರೆ, ಹೋಗಿ. ಪಾಂಡ್ರಂಗ್ ಅವರೇ, ಹೇಗಿದ್ದೀರಾ? ನನ್ನನ್ನೇ ಆಚೆ ಹೋಗಬೇಡ ಅಂತ ಹೇಳೋದಕ್ಕೆ ನೀನು ಯಾವಳೆ? ನೀನು ನನಗೆ ಬರೆ ಹಾಕ್ತೀಯ? ಹಿಂಗೆ ಆಡ್ತಾ ಇರು, ನಾನೇ ನಿನಗೆ ಬರೆ ಹಾಕ್ಬಿಡ್ತೀನಿ. ನಿನ್ನ ಮುಖ ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ, ಆಚೆ ಹೋಗ. ಯಾಕೆ ಪಾಂಡ್ರಂಗ್ ಅವ್ರು ಈ ರೀತಿ ಬೈತಾ ಇದ್ದಾರೆ? ಅದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡಿದೆ ಪದ್ಮಜ. ಯಾವಾಗ ಕೇಳಿದ ಪ್ರಶ್ನೆಗೆ ಇನ್ಯಾವಾಗ ಆನ್ಸರ್ ಮಾಡ್ತಾರೆ. ಒಂದ್ ನಿಮಿಷ ರೀ, ನಾನೇ ಮಾತಾಡ್ಸ್ಕೊಂಡು ಬರ್ತೀನಿ. ಅಭಿ, ನೀವು ನಮ್ಮ ಮಹಿಳಾ ಸಂಘಕ್ಕೆ ಬರಬೇಕು, ಒಂದೆರಡು ಸ್ಪೀಚ್ ಮಾಡಬೇಕು, ಊಟ ಆಗೋವರೆಗೂ ಅಲ್ಲೇ ಇರ್ಬೇಕು, ಓಕೆನಾ? ನೋಡಿದ್ರೆ ಪದ್ಮಜ ಏನು ಮಾತಾಡ್ತಾನೆ ಇಲ್ಲ. ಸರಿ, ನಾನು ಕೇಳ್ತೀನಿ ರೀ. ಪಾಂಡ್ರಂಗ್ ಅವರೇ, ವಿನಾಕಾರಣವಾಗಿ ನನ್ನ ಬೈದ್ರಲ್ಲ, ಇದು ಸರಿನಾ? ಆಯ್ತ್ರೆ, ಮಹಿಳಾ ಸಂಘಕ್ಕೆ ಬರ್ತೀನಿ. ಸಾಧ್ಯ ಆದ್ರೂ ಒಂದೆರಡು ಮಾತು ಆಡ್ತೀನಿ. ಇಬ್ರು ಜೊತೆಲೆ ಕೂತ್ಕೊಂಡು ಊಟ ಮಾಡೋಣ. ನಿಮ್ಮ ಜೊತೆಲಿ ಇರೋದಕ್ಕಿಂತ ಖುಷಿ ನನಗೆ ಮತ್ತೊಂದು ಏನ್ರಿ ಇದೆ? ಅಮ್ಮ ನೋಡಿ, ಹೋಗ್ತಾ ಆಟೋದಲ್ಲಿ ಕೈ ಹಿಡ್ಕೊಂಡೇ ಹೋಗೋಣ, ಬರ್ತಾನು ಕೈ ಹಿಡ್ಕೊಂಡೇ ಬರೋಣ. ಅಲ್ಲಿ ಕೂತಿರೋವಾಗ್ಲೂ ಕೈ ಹಿಡ್ಕೊಂಡೇ ಕೂತ್ಕೊಳ್ಳೋಣ, ಆಯ್ತಾ? ಪಾಂಡ್ರಂಗ್ ಅವರು ಏನೇನೋ ಮಾತಾಡ್ತಾ ಇದ್ದಾರೆ, ನನಗಂತೂ ನಾಚಿಕೆ ಆಗುತ್ತೆ ರೀ. ಪದ್ಮಜ ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಈ ಕೇಳಿದ ಪ್ರಶ್ನೆಗೆ ಅವ್ರು ಆನ್ಸರ್ ಮಾಡ್ತಾ ಇಲ್ಲ. ನಾನು ಆಗ್ಲೇ ಕೇಳಿದ್ನಲ್ಲ, ಆ ಪ್ರಶ್ನೆಗೆ ಈಗ ಆನ್ಸರ್ ಮಾಡ್ತಾ ಇದ್ದಾರೆ. ಏನು ಯಜಮಾನ್ರೆ, ಎಲ್ಲೂ ಸುತ್ತಕ್ಕೆ ಹೋಗ್ಬೇಡಿ, ಮನೇಲೆ ಬಿದ್ದಿರಿ ಅಂತ ಹೇಳಿದ್ರೆ ಮಹಿಳಾ ಸಂಘಕ್ಕೆ ಹೋಗ್ತೀನಿ, ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ? ಇನ್ನೊಂದ್ಸಲಿ ಹೀಗೆಲ್ಲ ಮಾತಾಡಿದ್ರೆ ಹಿಡ್ಕೊಂಡು ತಟ್ಟು ಬಿಡ್ತೀನಿ. ಹೌದಾ? ಒಂದ್ ನಿಮಿಷ ಕೇಳ್ಕೊಂಡ್ ಬರ್ತೀನಿ ರೀ. ಪಾಂಡ್ರಂಗ್ ಅವ್ರೆ, ನೀವು ಈ ರೀತಿ ಮಾತಾಡ್ತಾ ಇದ್ರೆ ನಂಗೆ ತುಂಬಾ ಮುಜುಗರ ಆಗುತ್ತಪ್ಪ. ಅಂತೂ ನೀವು ನನ್ನ ಮರ್ತಿಲ್ವಲ್ಲ. ನಾನು ಮಹಿಳಾ ಸಂಘಕ್ಕಾದ್ರೂ ಹೋಗ್ತೀನಿ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ. ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾವಳೆ? ಅಲ್ಲ, ಮನೆ ಯಜಮಾನನ ಬಗ್ಗೆ ಈ ತರ ಎಲ್ಲ ಮಾತಾಡ್ತೀಯಲ್ಲ, ನೀನು ಒಂದು ಹೆಣ್ಣೇನೆ? ಫಾರ್ ಅ ಚೇಂಜ್ ಇವತ್ತು ನಾನು ಹಬಿನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡು ಬರ್ತೀನಿ. ಜಾಜತ್ಗೆ ಈ ಮಾತು ನೀವು ಹೇಳ್ತಾ ಇದ್ದೀರಾ? ಎಸ್, ಸುತ್ತಾಡ್ಸ್ಕೊಂಡು ಬರ್ಲಿಲ್ಲ ಅಂದ್ರೆ ಹಬಿ ನೆಟ್ಗಾಗಲ್ಲ. ಹಬಿ ಏನಾದ್ರೂ ಹೀಗೆ ಇದ್ಬಿಟ್ರೆ ಮಹಿಳಾ ಸಂಘದಲ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡುತ್ತೆ. ಹೌದು, ಮನೆ ಕಡೆ ಬಿ ಕೇರ್ಫುಲ್. ಜಾಜಿ ಅವರೇ, ನೀವು ಆಚೆ ಕಡೆ ಬಿ ಕೇರ್ಫುಲ್. ನಾವಿಬ್ರು ಮಾಲ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಸುತ್ತಾಡ್ಕೊಂಡು ಬರೋಣ, ಓಕೆನಾ? ನೀವಿಲ್ಲೇ ಕೂತಿರು, ನಾನು ಹೋಗಿ ವ್ಯಾಂಟಿ ಬ್ಯಾಗ್ ತಗೊಂಡ್ ಬರ್ತೀನಿ. ಮಾಲ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತೀರಾ? ಈಗ ಗೊತ್ತಾಗುತ್ತೆ. ಪತ್ತು, ಅಡ್ಗೆ ಮನೆಯಲ್ಲಿ ನಿಮ್ಗೋಸ್ಕರ ಸ್ವೀಟ್ಸ್ ಮಾಡಿದೀನಿ ಕಣೋ, ತಿಂತ್ಯಾ? ಅವಳಿಗೂ ಒಂದಿಷ್ಟು ಕೊಟ್ಬಿಡೋ. ನೋಡು, ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡ, ಅಲ್ಲೇ ಇದ್ದು ನಿಧಾನವಾಗಿ ತಿನ್ನಿ. ನಿದ್ದೆ ಬಂದ್ರೆ ಅಲ್ಲೇ ಮಲ್ಕೊಂಬಿಡಿ. ಏನ್ ಯಜಮಾನ್ರೆ, ಆರಾಮ? ನೀವು ಕರೆದ್ಮೇಲೆ ಇಲ್ಲ ಅಂತೀನೇನ್ರಿ. ನಡ್ರಿ ಹೋಗೋಣ, ಮಾಲ್ಗೂ ಹೋಗೋಣ, ಸಿನಿಮಾನು ನೋಡೋಣ, ಐಸ್ ಕ್ರೀಮು ತಿನ್ನೋಣ, ಹಾಗೆ ಪಾರ್ಕಲ್ಲೂ ಸುತ್ತೋಣ. ಬನ್ನಿ ಬನ್ನಿ ಬನ್ನಿ. ಏನ್ ಜಾಜಿ ಅವರ? ಹಬಿ ಎಲ್ಲೋ? ಚಂಪಾ ಮಾಡಿ ಸ್ವೀಟ್ ತಿನ್ನಕ್ ನಾವು ಅಡ್ಗೆ ಮನೆಗೆ ಹೋದಾಗ ಈಗ ಇಲ್ಲೇ ಇದ್ನಲ್ಲ. ಚಂಪನ ಇದ್ಲಲ್ಲ, ಎಲ್ಲಿ ಕಾಣಿಸ್ತಿಲ್ಲ. ನನಗೆ ಈ ಎಲ್ಲ ಗೊತ್ತಾಗೋಯ್ತು. ನಾನ್ ಹಬಿಗೆ ಮಾಲ್ಗೆ ಹೋಗೋಣ, ಸಿನಿಮಾ ನೋಡೋಣ, ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದಕ್ಕೆ ಚಂಪನ ಹತ್ರ ಆನ್ಸರ್ ಸಿಕ್ಕಿದೆ. ಆ ಚಂಪ ಇದೇ ಸಿಕ್ಕಿದ ಚಾನ್ಸ್ ಅಂತ ಹಬಿನ ಎಳ್ಕೊಂಡು ಹೋಗ್ತಾರೆ. ಏನ್ ಮುಖ ನೋಡ್ತಾ ಇದ್ರ? ಹೋಗಿ ಅವ್ರಿಬ್ರು ದರ 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 ಅಂತ ಎಳ್ಕೊಂಡು ಬಂದ್ರ. ಎಲ್ಲೋ ನನ್ನ ಮಗ ಆನಂದವಾಗಿರ್ಲಿ ಅಷ್ಟೇ ಸಾಕು. ಇವಳಂತೂ ಎಲ್ಲೂ ಕಲ್ಕೊಂಡು ಹೋಗಲ್ಲ, ಅದಕ್ಕೆ ಅವನು ಚಂಪನ್ ಜೊತೆ ಹೋಗಿದ್ದಾನೆ. ಈ ಕಡೆ ಆದ್ರೂ ಸಲಿ, ಆ ಕಡೆ ಆದ್ರೂ ಸಲಿ, ನನ್ನ ಕೈಗೆ ಒಂದು ಮೊಮ್ಮಗು ಬರೋದು ಮುಖ್ಯ. ಡಾಕ್ಟ್ರೆ, ನೀವ್ ನಮ್ಮ ಮನೆಗೆ ಬರ್ತೀರಾ ಹೋಗ್ತೀರಾ, ಬರ್ತೀರಾ ಹೋಗ್ತೀರಾ, ಆದ್ರೆ ನನ್ನ ಹಬಿ ಕಾಯಿಲೆ ಮಾತ್ರ ವಾಸಿ ಮಾಡಕ್ಕೆ ಆಗ್ಲಿಲ್ಲ. ಸುಮ್ನೆ ನಾನು ಫೀಸ್ ಕೊಟ್ಟಿದ್ದು ದಂಡ. ಯಾವತ್ತೇ ಕೊಟ್ಟಿದ್ದೀರಾ ಫೀಸು? ಮೊದ್ಲು ನನ್ನ ಹಬಿ ಕಾಯಿಲೆ ವಾಸಿ ಮಾಡ್ರಿ, ಆಮೇಲೆ ಕೊಡ್ತೀನಿ ಫೀಸು. ನನಗಿಂತ ದೊಡ್ಡ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಕೊಂಡು ಬಂದಿದ್ದೀನಿ, ಸುಮ್ಮನೆ ಬಂದಿಲ್ಲ. ನೆಟ್ನಲ್ಲಿ ಎಲ್ಲ ಚೆಕ್ ಮಾಡಿದ್ದೀನಿ. ಈ ಇಂಜೆಕ್ಷನ್ ಕೊಟ್ಟ ಅಂತ ಅಂದ್ರೆ ಸೊಕ್ಕಿರೋ ನೆಸ್ಕಾಬಿಡ್ತಾರೆ. ಪಾಂಡ್ರಂಗ, ನಾನಪ್ಪ ಇಂಜೆಕ್ಷನ್ ಕೊಟ್ಟಿದ್ದು. ಏನು ಯಜಮಾನ್ರೆ, ತುಂಬಾ ನೋವಾಯ್ತಾ? ಈಗ ಹೇಗೆ ಅನಿಸ್ತಿದೆ? ನಾನು ನನ್ನ ಹೆಂಡತಿ ಜಾಜಿ ಜೊತೆ ಮಾತಾಡುವಾಗ ಮಧ್ಯದಲ್ಲಿ ಯಾರು ಬಾಯಿ ಹಾಕಬಾರ್ದು. ಚಮ ಚಮ, ಯಾಕೋ ಇತ್ತೀಚೆಗೆ ನಿಂದು ಜಾಸ್ತಿ ಆಗೋಯ್ತು ಕಣೆ. ಕೆಲಸದೊಳಗಿರ್ಬೇಕು. ಜಾಜಿ ಬಂದಿನಿ, ಒಂದು ಮಾತು ಹೇಳ್ರಿ. ಏನ್ ಮುಖ ನಡ್ಕೊಂಡು ನಿಂತಿದ್ಯಾ? ಒಳಗಡೆ ಹೋಗಿ ಮುಖ ತಿಕ್ಕೋ. ಏನಾಗಿದೆ ನಿಮ್ಗೆ? ನಾನು ನಿಮ್ಮ ನಿಜವಾದ ವೈಫ್ ಜಾಜಿ ಚಂಬಲ್ ತಿನ್ನಿ.
ತೆಗೆದು ಮಕ್ ಕೊಡ್ಬಿಡ್ತೀನಿ ಎಲ್ಲ ತಗೊಳ್ಳೋ ಹೋಗ ಮುತ್ರಕ್ಕೆ ಹೋಗ ನೀನು ಮಾತ್ರ ಶ್ರಂಗಮ್ಮ ನೀವ್ ಯಾವಾಗ ಬಂದ್ರಿ ಗೊತ್ತ ಪದ್ಮಜ ಅವ್ರೆ ಏನ್ರಿ ಇದು ಬರ್ಮಣ ಹಾಕೊಂಡ್ಬಿಟ್ಟಿದ್ರ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ರೇ ಜಾತಿ ಚಂಪಲ್ತೀನಿ ಅವ್ರೆ ನೀವು ಕರೆಯೋದು ಹೆಚ್ಚ ಅಥವಾ ನಾನು ಬರೋದು ಹೆಚ್ಚ ನಡ್ರಿ ಹೋಗೋಣ ಹಾಗೆ ಹನಿಮೂನ್ ಮುಗಿಸ್ಕೊಂಡ್ ಬರೋಣ ಸ್ವಲ್ಪ ತಡ್ಕೊಡ್ರಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇಷ್ಟೊತ್ತು ನನ್ ಕಂಡಿದ್ದು ಡ್ರೀಮಾ ಏನ್ ಕನಸ್ಕೊಂಡಿಯಮ್ಮ ನನ್ ಹವಿಗೆ ತಲೆ ಕೆಟ್ಟು ಈ ಚಂಪನ್ ಜೊತೆ ಹನಿಮೂನ್ ಹೋಗೋ ತರ ಕಾನ್ಫಿಡೆಂಟ್ ಇತ್ತು ಈಗಲಾಗ್ಲೂ ಎಚ್ಚೆತ್ಕೊಂಡು ನಿನ್ನ ಗಂಡ ಜೊತೆ ನಡೆದು ಸಂಸಾರ ಮಾಡು ಇಲ್ಲಾಂದ್ರೆ ನೀನು ಕಂಡ ಕನಸನ್ನ ನಿಜ ಮಾಡ್ಬೇಕಾಗತ್ತೆ